ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇವತ್ತು ಕೆಲವೊಂದು ಹೆಸರುಗಳಲ್ಲಿ ಎಷ್ಟರ ಮಟ್ಟಿಗೆ ಅಮಾಯಕರನ್ನು ದೋಚುತ್ತಿದ್ದಾರೆ ಅನ್ನೋದಕ್ಕೆ ಚಿತ್ರದುರ್ಗದಲ್ಲಿ ಜಕಾತಿ ಅಂದರೆ ನೆಲಸುಂಕ, ಇವ್ರದ್ದು ದೌರ್ಜನ್ಯ ಅತಿಯಾಗಿ ಬಿಟ್ಟಿದೆ ಅನ್ನೋದು ಫುಟ್ಪಾತ್ ಮೇಲೆ ಜೀವನ ಮಾಡ್ತಕ್ಕಂಥ ವ್ಯಾಪಾರಿಗಳಿಂದ ಕೇಳಿ ಬರ್ತಾ ಇದೆ. ನಾವು ಈ ಹಿಂದೆ ಸುದ್ದಿ ಮಾಡಿದಾಗ ಪ್ರತಿಯೊಬ್ಬರು ನಾಗರಿಕರು ನೋಡೋ ಥರನೇ ಇದನ್ನು ತೋರಿಸಿದ್ವಿ. ನಾವು ಈ ಜಕಾತಿಯ ಷರತ್ತಿನ ಕಾಪಿ ಇದು. ಷರತ್ತು ಏನಂದರೆ, ಯಾವ್ಯಾವ ವ್ಯಾಪಾರಕ್ಕೆ ಎಷ್ಟೆಷ್ಟು ಜಕಾತಿಯನ್ನು ವಸೂಲಿ ಮಾಡಬೇಕು ಅಂತ ಪಕ್ಕ ಇದೆ ಇದರಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಜಕಾತಿ ಎತ್ತುವಂಥ ಮಹಾನುಭಾವ ಪ್ರತಿ ವ್ಯಾಪಾರದಾರನಿಗೆ ರೆಸಿಪ್ಟ್ ಕೊಡಬೇಕು ಅಂತ ಇದೆ. ಅದು ಕಡ್ಡಾಯ ಅಂತ ಇದೆ. ಮತ್ತು ಇದನ್ನ ಯಾಕೆ ಅವರು ಕರಾರು ಮಾಡ್ಕೋಬೇಕು? ನಗರಸಭೆ ಯಾಕೆ ಈ ಆದೇಶ ಮಾಡಬೇಕು ಅವರಿಗೆ? ಇದು ಷರತ್ತು. ಈ ಷರತ್ತಿನ ಪ್ರಕಾರ ಇವರು ನಡ್ಕೊಳ್ತಾನೆ ಇಲ್ಲ. ಇವರು ಒಂಥರ ಗೂಂಡಾಗಿರಿ, ಅಮಾಯಕ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ. ಇವತ್ತು ಚಿತ್ರದುರ್ಗದ ಒಂದು ಪಾರ್ಕ್ ಹತ್ರ ಅನ್ನ ಸಾಂಬಾರ್ ವ್ಯಾಪಾರ ಮಾಡತಕ್ಕಂಥ ಒಬ್ಬ ವ್ಯಾಪಾರಿ, ಅವ 40 ರೂಪಾಯಿಗೆ ಪೂರಿ ಮತ್ತು ಅನ್ನವನ್ನು ಕೊಡ್ತಾನೆ. ಅಲ್ಲಿ ಜನ ಭಾಳ ಇಷ್ಟಪಟ್ಟು ಊಟ ಮಾಡ್ತಾರೆ. ಅಂಥ ವ್ಯಾಪಾರಿಗೆ ಜಕಾತಿ ಎತ್ತತಕ್ಕಂಥವನು, ಇಸ್ಕೊಳ್ತಕ್ಕಂಥವನು ದೌರ್ಜನ್ಯ ಮಾಡಿದ್ದಾನೆ. 50 ರೂಪಾಯಿ ಕೊಡಬೇಕು ಅಂತೇಳಿ. ಈ ಷರತ್ತಿನಲ್ಲಿ ಎಲ್ಲಿಯಾದರೂ 50 ರೂಪಾಯಿ ಇದೆಯಾ? ಇವನು 50 ರೂಪಾಯಿ ಮಾಡಬೇಕಾದ್ರೆ ನಗರಸಭೆಯಿಂದ ಅನುಮತಿ ಪಡಿಬೇಕು. ನನಗೆ ಈ ಜಕಾತಿ ಸರಿ ಹೊಂದುತ್ತಾ ಇಲ್ಲ, ನನಗೆ ಲಾಸ್ ಆಗ್ತಿದೆ ಅಂತನಾದರೂ ತೋರಿಸ್ಬೇಕು. ಇವನು 10 ರೂಪಾಯಿಯಿಂದ ಹಿಡಿದು 2 ರೂಪಾಯಿ ತನಕನ ದರ ಇದೆ ಇದರಲ್ಲಿ. ನೋಡಿ, ತೋರಿಸ್ತೀನಿ ನೋಡ್ರಿ. 50 ರೂಪಾಯಿ ಎಲ್ಲಾದರೂ ಇದೆಯಾ? ಇದು 24ರಿಂದ 25 ಮಾರ್ಚ್ವರೆಗೆ ನಿಗದಿಯಾಗಿರತಕ್ಕಂಥ ಹರಾಜು. ಇನ್ನು ಜನವರಿ ಬಂದರೆ ಜನವರಿ, ಮಾರ್ಚ್, ಏಪ್ರಿಲ್, ಜನವರಿ, ಫೆಬ್ರವರಿ, ಮಾರ್ಚ್, ಇನ್ನು ಕೇವಲ 4 ತಿಂಗಳ ಅವಧಿಯಲ್ಲಿ ಮುಗಿದೋಗುತ್ತೆ. ಅಷ್ಟರೊಳಗಡೆ ಅವರು ದುಡ್ಡಿನ ದುರಾಸೆಗಿರ್ಬೋದೇನೋ 50 ರೂಪಾಯಿ, 100 ರೂಪಾಯಿ, ಅದರಲ್ಲಿ ಹೊರಗಡೆ ರಾಜ್ಯದಿಂದ ಈ ಚೇರು, ಈ ಕೆಲವು ಆಟಿಕೆ ಸಾಮಾನು, ಆಮೇಲೆ ಈ ಕೆಲವೊಂದು ತರಕಾರಿ ಹೆಚ್ಚತಕ್ಕಂಥ ಏಳ್ಗೆ ಮಣಿ, ಚಾಕು ಥರ ತಂದು ಮಾರಾಟ ಮಾಡೋರು ಫುಟ್ಪಾತ್ ಮೇಲೆ ಕಾಣಬರ್ತಾರೆ. ಅವರಿಗೆಲ್ಲ 100 ರೂಪಾಯಿ ತನಕ ಡಿಮ್ಯಾಂಡ್ ಮಾಡ್ತಾರೆ ಅಂತೇಳಿನೂ ಬಹಳ ದೊಡ್ಡ ಸುದ್ದಿ ಹರಡಿದೆ. ಇದ್ರ ಬಗ್ಗೆ ನಗರಸಭೆಗೆ ಮಾಹಿತಿ ತಿಳಿದಿದೆಯೋ ಇಲ್ವೋ, ನಾವು ಈ ಸುದ್ದಿಯೊಂದಿಗೆ ನಗರಸಭೆ ಕಾರ್ಯಾಲಯಕ್ಕೆ ಬಯಸ್ತಿದ್ದೇವೆ. ಈ ಅನ್ಯಾಯನ ತಡೆಗಟ್ಟುವವರು ಯಾರು? ಈ ದೌರ್ಜನ್ಯಕ್ಕೆ ಬ್ರೇಕ್ ಹಾಕೋರು ಯಾರು? ಇವರು ಪೌರಾಯುಕ್ತರ ಸಹಿ ಇರಬೇಕು ಆ ಸ್ಲಿಪ್ಪಿನ ಮೇಲೆ. ಇವರು ಒಂದು ಚೀಟಿ ಕೊಡ್ತಾರೆ, ಆ ಚೀಟಿಯನ್ನ ಮೇಂಟೈನ್ ಮಾಡ್ತಾನೆ ಇಲ್ಲ ಇವರು, ಗೂಂಡಾಗಿರಿ. ಆ ಚೀಟಿಯಿಂದ ಫುಟ್ಪಾತ್ ವ್ಯಾಪಾರಿಗಳು ಸಹ ಒಂದು ಅನುಕೂಲ ಇದೆ. ಇವನು ನಾನು ಹರಾಜಿನಲ್ಲಿ ತಗೊಂಡಿರತಕ್ಕಂಥ ತಾತ್ಕಾಲಿಕವಾಗಿ ಈ ಜಾಗ ನಂದು ಅಂತಾನೆ ಅವನು ದೌರ್ಜನ್ಯ ಮಾಡಿ ಜಕಾತಿಯನ್ನು ವಸೂಲಿ ಮಾಡೋದು.
ಒಂದು ಸಮಯದಲ್ಲಿ ಇದ್ದಕ್ಕಿದ್ದಂತೆ ಆ ಫುಟ್ಪಾತ್ ಮೇಲೆ ಗಾಡಿಗಳನ್ನ ಎತ್ತಂಗಡಿ ಮಾಡಬೇಕಾದ್ರೆ ಈ ಜಕಾತಿಯನ ಮುಖ್ಯಸ್ಥ ನಾಪತ್ತಿ ಆಗಿರ್ತಾನೆ. ಅವತ್ತು ಯಾಕೆ ಅವನಿಗೆ ಕೇಳೋದಿಲ್ಲ, ಇದು ನಾನು ಪಡೆದಕ್ಕಂಥ ಜಾಗ, ನಾನು 1 ವರ್ಷದವರೆಗೂ ಈ ಜಾಗಕ್ಕೆ ಹಕ್ಕುದಾರನಾಗಿರುತ್ತೇನೆ ಅಂತ ಇರೋದಿಲ್ಲ. ಇವನು ಜಕಾತಿಗೆ ಮಾತ್ರ ಮೀಸೆಯ ಮೇಲೆ ಕೈ ಹಾಕಿ ಉಸಿಲಿ ಮಾಡೋನು. ಗಾಡಿ ಎತ್ತುವಾಗ ಎಲ್ಲಿ ಹೋಗಿರ್ತಾನೆ ಇವನು? ವ್ಯಾಪಾರದಾರನಲ್ಲಿ ತೆರವುಗೊಳಿಸ್ಬೇಕಾದ್ರೆ ಎಲ್ಲಿ ಹೋಗಿರ್ತಾನೆ ಇವನು? ಇದು ಯಕ್ಷ ಪ್ರಶ್ನೆ. ಇದ್ರ ಬಗ್ಗೆ ನಗರಸಭೆ ಗಮನಕ್ಕೂ ನಾವು ಬಯಸ್ತಾ ಇದ್ದೀವಿ. ಈ ಜಕಾತಿಯ ಹಿಂಸೆ ಈ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಸ್ಥರಿಗೆ ಬಹಳವಾಗಿ ಕಾಡ್ತಾ ಇದ್ದಾರೆ ಜಕಾತಿ ಅವರು. ಇವನು 50 ರೂಪಾಯಿ ಕೇಳಬೇಕಾದ್ರೆ ಈ ಕಾಪಿ ಒಳಗಡೆ 50 ರೂಪಾಯಿ ಎಲ್ಲಾದ್ರೂ ಕೂಡ ನಮೂದಾಗಿರ್ಬೇಕು. ಅದನ್ನು ತೋರಿಸ್ಬೇಕು ಅವರು, ನೋಡಿ ಇತ್ತೀಚೆಗೆ 50 ರೂಪಾಯಿ ಹೆಚ್ಚಳ ಮಾಡಿದ್ದೀನಿ ಅಂತ. ಇವನು ಏಕಾಏಕಿ ಅವ್ರಿಗೆ ದರ್ಜೆ ಮಾಡೋದು, ಉಸುಲಿ ಮಾಡೋದು ನೋಡಿದ್ರೆ ಇದು ಗೋಂಡಾಗಿರಿ ಅಂತಾನೆ ಗುರುತಿಸ್ಬೇಕಾಗುತ್ತೆ. ಅದರಿಂದ ಈ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡತಕ್ಕಂಥ ಬಡ ವ್ಯಾಪಾರಸ್ಥರಿಗೆ, ಅವರು ಫುಟ್ಪಾತ್ಗೆ ಬರಬೇಕಾದ್ರೆ ಅವರೇನು ಐಷಾರಾಮಿ ಜೀವನ ಮಾಡತಕ್ಕಂಥವ್ರಲ್ಲ. ಅವ್ರಿಗೂ ಸಹ ಯಾವ್ದನ್ನ ಸರ್ಕಾರಿ ಕೆಲಸ ಬೇಕಾದಂಗೆ ಐಷಾರಾಮ್ಯ ತೋಟ ತುಡುಕಿದ್ದಿದ್ರೆ ಅವ್ರು ಯಾಕೆ ಫುಟ್ಪಾತ್ ಮೇಲೆ ಬಂದು ಇವರಿಂದ ನರಕ ಯಾತನೆ ಪಡ್ಬೇಕಿತ್ತು? ಅವರು ಫೈನಾನ್ಸ್ಗಳಲ್ಲಿ ಸಾಲ ಮಾಡಿ ವ್ಯಾಪಾರ ಮಾಡ್ತಿರೋದನ್ನ ಕೂಡ ಕಾಣಬಹುದು. ಫೈನಾನ್ಸ್ ಅವನು ಬಂದ್ಬಿಟ್ಟು ಅವ್ರದಾಗ ದುಡ್ಡಿಸ್ಕೊಂಡು ಸಣ್ಣ ಚಿಪ್ಪಲ್ಲಿ ಬರೆದೋಗೋದಿರೋದನ್ನು ನೋಡ್ಬೋದು. ಇಂಥ ಸ್ಥಿತಿಯಲ್ಲಿ ಇವರು ಮಕ್ಕಳು ಮರಿನ ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡಬೇಕಾಗೈತೆ. ಇಂಥವ್ರಿಗೆ ಈ ಜಕಾತಿಯ ದೌರ್ಜನ್ಯ ಬಹಳ ಮಟ್ಟಿಗೆ ಕಾಡ್ತಾ ಇದೆ. ಅದರಿಂದ ಅವರು ವ್ಯಾಪಾರ ಮಾಡ್ತಕ್ಕಂಥ ವಾರ್ಡಿನ ಸದಸ್ಯರು ಸಹ ಈ ಬಡಪ ವ್ಯಾಪಾರಿಗಳಿಗೆ ಅಲ್ಪ ಸ್ವಲ್ಪನಾದರೂ ಬೆಂಬಲ ಕೊಟ್ಟು ಈ ಜಕಾತಿಯವರ ದೌರ್ಜನ್ಯದಿಂದ ಪಾರು ಮಾಡಬೇಕಾಗಿದೆ. ಯಾಕಂದರೆ ಆ ವಾರ್ಡಿನಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಕ್ಕಂಥವ್ರು ಸಹ ಓಟ್ ಹಾಕಿ ಈ ಸದಸ್ಯರಿಂದ ಗೆಲುವಿನ ದಡ ಸೇರಿಸಿರ್ತಾರೆ. ಇವರು ಆ ಋಣನ ತೀರಿಸ್ಬೇಕು. ಗೆದ್ದ ತಕ್ಷಣನೇ ಅವ್ರ ಕಡೆ ತಿರುಗಿ ನೋಡೋದಂಗೆ ಇರೋದು ತಪ್ಪು. ಮುಂದಿನ ಚುನಾವಣೆಗೂ ತಕ್ಕ ಪಾಠ ಕಲಿಸ್ತಾರ ಅವರು. ಅದರಿಂದ ಮಾನ್ಯ ಪೌರಾಯುಕ್ತರು ಹಾಗೂ ಕಂದಾಯ ಅಧಿಕಾರಿಗಳಿಗೆ ಇದರ ಪೂರ್ಣ ಜವಾಬ್ದಾರಿ ಇರುತ್ತೆ. ಇವರು ಈ ತಕ್ಷಣನೇ ಇವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಬಡಪಾಯಿ ಫುಟ್ಪಾತ್ ವ್ಯಾಪಾರಿ ಮೇಲೆ ನಡೆತಿರ್ತಕ್ಕಂಥ ದೌರ್ಜನ್ಯಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರಿಗಾದರೂ ಇದೇ ರೀತಿಯ ದೌರ್ಜನ್ಯ ಅನ್ಯಾಯ ನಡೆದರೆ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.